students, the other question is about how much you know about the gynoecium and the ovary or the developmental stages of the embryo in angiosperms, because ಇದೆಲ್ಲ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಸಂಬಂಧಿಸಿದಿರೋದ್ರಿಂದ ಪ್ರತಿಯೊಂದು ಪಾರ್ಟ್ಸನ್ನು ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋದು ಬರಬೇಕು. ಯಾಕಂದರೆ ಓವರಿ ಗೊತ್ತಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಓವರಿ ಆದರೆ ಗೊತ್ತಾಗಲ್ಲ. ಆಮೇಲೆ ಫರ್ಟಿಲೈಸೇಷನ್ ಆದಮೇಲೆ ನಿಮ್ಗೆ ಝೈಗೋಟ್ ಫಾರ್ಮ್ ಆಗುತ್ತೆ, ಝೈಗೋಟಿಂದ ನಿಮಗೆ ಡೆವಲಪ್ಡ್ ಫ್ರೂಟ್ ಗೊತ್ತಾಗುತ್ತೆ, ಆದರೆ ಅದರಲ್ಲಿ ಟೈಪ್ಸ್ ಮತ್ತು ಗೊತ್ತಾಗಲ್ಲ. ಹಾಗಾಗಿ ಇವೆಲ್ಲನೂ ಕಂಬೈನ್ ಮಾಡಿ ಏನಾದರೂ ಪ್ರಶ್ನೆಗಳು ಕೊಟ್ಟರೆ ನಿಮಗೆ ಯಾವ ಥರ ಐಡಿಯಾ ಬರಬೇಕು. ಯಾಕಂದರೆ ಇದೆಲ್ಲ ಒಟ್ಟಿಗೆ ಇರುವಂಗೆ ನಾನು ಕೊಟ್ಟಿರೋದು. ಸೆಪ್ರೇಟಾಗಿ ಕ್ವಶನ್ಸ್ ಕೊಟ್ಬಿಟ್ರೆ ನೀವು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಈ ಥರ ಮಾಡಿದಾಗ ಏನಾಗುತ್ತೆ, ಯು ವಿಲ್ ಬಿ ಇನ್ ಬಿಟ್ವೀನ್ ವೆದರ್ ಇಟ್ ಇಸ್ ಅ ಫ್ರೂಟ್ ಆರ್ ಇಟ್ಸ್ ಅ ಗೈನೇಷಿಯಮ್, ಇಸ್ ಇಟ್ ಅ ಡೆವಲಪಿಂಗ್ ಎಂಬ್ರಿಯೋ, ಆಲ್ ದ್ಯಾಟ್. ಸೊ ದಿಸ್ ಡಯಾಗ್ರಾಮ್, all the 4 diagrams what I have given here, they all are mixed things, right? Let us talk about what are they representing. ಇಲ್ಲಿ ಏನು ಹೇಳ್ತದೆ, ಐಡೆಂಟಿಫೈ ದ ಅನ್ಮ್ಯಾಚ್ಡ್ ಡಯಾಗ್ರಾಮ್ ವಿತ್ ಇಟ್ಸ್ ಡಿಸ್ಕ್ರಿಪ್ಷನ್. ಅಂದರೆ ಡಯಾಗ್ರಾಮ್ಸ್ ಕೊಟ್ಟಿರುವಂಥ ಒಂದು ಗ್ರೂಪ್ ಆಫ್ ಕ್ವಶನ್ಸ್ ಇದೆ, ನಂಬರ್ ಆಫ್ ಡಯಾಗ್ರಾಮ್ಸ್ ಇದೆ. ಆ ಡಯಾಗ್ರಾಮ್ಸ್ಗೆ ಮ್ಯಾಚ್ ಆಗದೇ ಇರುವಂಥ ಡಿಸ್ಕ್ರಿಪ್ಷನ್ ಯಾವುದರಲ್ಲಿದೆ, 4ರಲ್ಲಿ ಎ ಬಿ ಸಿ ಡಿನಲ್ಲಿ ಯಾವ್ದು ಮ್ಯಾಚ್ ಆಗಲ್ಲ, ಅನ್ಮ್ಯಾಚ್ಡ್. ಇಲ್ಲಿ ನೋಡಿ, ಎ ಇಲ್ಲೊಂದು ಚಿತ್ರ ಇದೆ, 4 ಸೆಲ್ಸ್ ಇದೆ. ಬಿ ಈ ಥರ ಇದೆ, ಇಲ್ಲಿ ನಿಂಗೆ ಸೀಡ್ಸ್ ಥರ ಕಾಣ್ತಾ ಇದೆ, ಇದು ಫ್ರೂಟೇ ಇರುತ್ತೆ. ಸಿ ನಿನಗಿದು ಏನು ಅಂತ ಫಸ್ಟ್ ನಿನಗೆ ನೋಡಿದಾಗಲೇ ಗೊತ್ತಾಗುತ್ತೆ ಇದೇನು ಅಂತ. ದಿಸ್ ಈಸ್ ಸಿ. ಆ್ಯಕ್ಚುಲಿ ಸ್ಪೀಕಿಂಗ್, ದಿಸ್ ಕೈಂಡ್ ಆಫ್ ದ ಥಿಂಗ್ ಐ ಆಲ್ರೆಡಿ ಎಕ್ಸ್ಪ್ಲೈನ್ ಯು. ಮೈಕೆಲಿಯ ಚಂಪಕದಲ್ಲಿ ಹೇಳಿದೆ ನಾನು, ಇದು ಮೈಕೆಲಿಯ ಚಂಪಕದ ಗೈನೇಷಿಯಮ್. ಇದು ಅದೊಂದು ಕ್ಲೂ. ನಿಮಗೆ ಕ್ಲೂ ನೋಡಿದ ತಕ್ಷಣ ನಿಮಗೆ ಥಿಂಕ್ ಮಾಡಬೇಕು, ಮೈಕೆಲಿಯ ಚಂಪಕದಲ್ಲಿ ಹೀಗೆ ಗೈನೇಷಿಯಮ್ ಇದೆ ಅಂದರೆ ನಾನು ಏನು ಹೇಳಿದ್ದೀನಿ ಅದ್ರ ಬಗ್ಗೆ ಅಂತ. ಆಮೇಲೆ ಡಿ ಒಂಥರ ಎಂಬ್ರಿಯೋ ಇದೆ ಅಲ್ವಾ, ಇದನ್ನು ಒಂದೊಂದನೇ ಡಿಸ್ಕ್ರಿಪ್ಷನ್ ಮಾಡ್ಕೊಂಡು ಹೋಗಬೇಕು. ಏನು ಹೇಳ್ತದೆ, ಫಸ್ಟ್ದು ಎ ಏನು ಹೇಳ್ತದೆ, ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ತದೆ. ಈಸ್ ದಿಸ್ ಎಂಬ್ರಿಯೋ ಸ್ಯಾಕ್? ನೋ ಅಲ್ವಾ, ಎಂಬ್ರಿಯೋ ಸ್ಯಾಕ್ ಇದು ಅಲ್ಲವೇ ಅಲ್ಲ. ಹಾಗಾಗಿ ಇದು ಒಂದನೇದೇ ತಪ್ಪಾಗಿದೆ. ಎರಡನೇದು ಲೆಗ್ಯೂಮ್ ಅಂತ ಕೊಟ್ಟಿದ್ದಾರೆ. ಈಸ್ ಇಟ್ ಕರೆಕ್ಟ್? ರೈಟ್. ಲೆಗ್ಯೂಮ್ ಅಂದರೆ ಏನು? ದ ಫ್ರೂಟ್ ದಟ್ ಡೆವಲಪ್ಸ್ ಫ್ರಮ್ ಮೊನೋಕಾರ್ಪುಲರಿ ಸುಪೀರಿಯರ್ ಓವರಿ with unilocular character and ovules are arranged on the marginal presentation. ಇಲ್ಲಿ ನೋಡಿ, ಎಲ್ಲ ಮಾರ್ಜಿನಲ್ ಪ್ರೆಸೆಂಟೇಷನ್ ಮೇಲೆ ಅರೇಂಜ್ ಆಗಿದೆ. this fruit opens with 2 sutures, so it is a legume fruit. It is right, it is found in pea, beans, etc. Next is third one ಏನು ಹೇಳ್ತದೆ, ಸಿ ಅಲ್ಲಿ ಈಗ ನೋಡಿ, ಇಷ್ಟೊಂದು ಕಾರ್ಪೆಲ್ಸ್, ಫ್ರೀ ಕಾರ್ಪೆಲ್ಸ್, so many carpels are present on the same axis. This must be apocarpous ovary, ಅಂದರೆ carpels are free. This is called apocarpous ovary and this is found in Michelia champaka, right? ಆಮೇಲೆ ಲಾಸ್ಟದೊಂದು ನೋಡಿ, ಇಲ್ಲಿ ಫುಟ್ ಇದೆ, ಈ ಥರ ಒಂದು ಸ್ಟಾಕ್ ಇದೆ, ಆಮೇಲೆ ಎಂಬ್ರಿಯೋ ಇದೆ. ದಿಸ್ ಈಸ್ ಅ ಗ್ಲೊಬ್ಯುಲಾರ್ ಎಂಬ್ರಿಯೋ ಈಸ್ ರೈಟ್. ಎಂಬ್ರಿಯೋನಿಕ್ ಸ್ಟೇಜಸ್, ಎಂಬ್ರಿಯೋ ಡೆವಲಪ್ಮೆಂಟ್ ಸ್ಟೇಜಸ್ ನೀವು ಎಂಜಿಯೋಸ್ಪರ್ಮಲ್ಲಿ ಓದಿದಾಗ ಇದು ಗ್ಲೊಬ್ಯುಲಾರ್ ಎಂಬ್ರಿಯೋ ಇದು ಸರಿಯಾಗಿದೆ. ಹಾಗಾದರೆ ಮೊದಲನೇದೇ ತಪ್ಪಿದ್ದಂಗೆ. ಹಾಗಾದರೆ ಇದು ಏನು ಅಂತ, ದಿಸ್ ಈಸ್ ಆ್ಯಕ್ಚುಲಿ ಮೆಗಾಸ್ಪೋರ್ ಟೆಟ್ರಾಡ್ ಅಂತ ಹೆಸರು, ರೈಟ್. ಇದು ಯಾಕೆ ತಪ್ಪು ಅನ್ನೋದಲ್ಲದೇ ಇದು ಏನಿರಬಹುದು ಅಂತಲೂ ನಿಮಗೆ ಥಿಂಕ್ ಮಾಡಬೇಕು. ಇದು ಮೆಗಾಸ್ಪೋರ್ ಟೆಟ್ರಾಡ್. ಯಾವಾಗ ನೀವು ಡೆವಲಪ್ಮೆಂಟ್ ಸ್ಟೇಜ್ ಆಫ್ ಮೆಗಾಸ್ಪೋರೋಜೆನೆಸಿಸ್ ಓದೋವಾಗ ಈ ಥರ ಒಂದು ಟೆಟ್ರಾಡ್ ಫಾರ್ಮ್ ಆಗುತ್ತೆ ಇನ್ ಬಿಟ್ವೀನ್ ಸ್ಟೇಜ್. ಹಾಗಾಗಿ ಇದು ಎಂಬ್ರಿಯೋ ಸ್ಯಾಕ್ ಅಲ್ಲ, ಇದು ಮೆಗಾಸ್ಪೋರ್ ಟೆಟ್ರಾಡ್. ಹಾಗಾಗಿ ಇವು 4 ಆಪ್ಷನಲ್ಲಿ ದ ಓನ್ಲಿ ರಾಂಗ್ ಆಪ್ಷನ್ ಈಸ್ ಎ, ಬಿಕಾಸ್ ದಟ್ಸ್ ವಾಟ್ ದೇ ಆಸ್ಡ್. ಐಡೆಂಟಿಫೈ ದ ಅನ್ಮ್ಯಾಚ್ಡ್ ಡಯಾಗ್ರಾಮ್ ವಿತ್ ದ ಡಿಸ್ಕ್ರಿಪ್ಷನ್. ಇದು ಈ ಡಿಸ್ಕ್ರಿಪ್ಷನ್ಗೆ ಈ ಡಯಾಗ್ರಾಮ್ ತಪ್ಪಾಗಿದೆ. ಹಾಗಾಗಿ ಇದರಲ್ಲಿ ಸರಿಯಾದ ಉತ್ತರ ಎ. ದ ಕ್ವೆಶ್ಚನ್ ಇಸ್ ಅಬೌಟ್ in which of the following reproduction parental identity is maintained. ಅಂದರೆ ಪೇರೆಂಟಲ್ಲಿ ಏನಿದೆ ಹೇಗಿದೆಯೋ ಅದೇ ಥರ ಆಫ್ಸ್ಪ್ರಿಂಗ್ಸಲ್ಲಿ ಎಕ್ಸಾಕ್ಟ್ಲಿ ಸಿಮಿಲರ್ ಯಾವುದರಲ್ಲಿರುತ್ತೆ ಅಂತ. There are 4 options as usual. One is asexual reproduction, B is sexual reproduction, C is parthenogenesis, D is apomixis. See, ಈಗ ಸಿಂಪಲ್ಲಾಗಿ ಕಾಣ್ತಾ ಇದೆ ಅಲ್ವಾ, ಪೇರೆಂಟಲ್ ಐಡೆಂಟಿಟಿ ಅಂತಂದ ತಕ್ಷಣ ಪೇರೆಂಟ್ ಹೇಗಿದೆ ಹಾಗೆ ಚಿಲ್ಡ್ರನಲ್ಲಿ ಕ್ಯಾರೆಕ್ಟರ್ ಯಾವಾಗ ಬರುತ್ತೆ ಅಂತ. ಆದರೆ ಇಲ್ಲಿ things are little more in detail you have to learn, because options ನೋಡಿ, asexual reproduction ಅಂತ ಅಂದರೆ ಎಲ್ಲಿ 2 ಪೇರೆಂಟ್ ಇರಲ್ಲ, ಯುನಿಪೇರೆಂಟ್ ಇರುವಾಗ asexual reproduction ಆಗುತ್ತೆ. ಬಡ್ಡಿಂಗ್ ಆಗ್ಬೋದು, ಇಲ್ಲ ಬೈನರಿ ಫಿಷನ್ ಆಗ್ಬೋದು, ಇಲ್ಲಾಂದರೆ ಸ್ಪೋರ್ ಫಾರ್ಮೇಷನ್ ಆಗ್ಬೋದು, ಸಿಂಗಲ್ ಪೇರೆಂಟು. ಆಮೇಲೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಏನಾಗುತ್ತೆ, 2 ಪೇರೆಂಟಲ್ ಗ್ಯಾಮೇಟ್ಸ್ ವಿಲ್ ಫರ್ಟಿಲೈಸ್ ಅಲ್ವಾ, ಮೇಲ್ ಗ್ಯಾಮೇಟ್ ಮತ್ತು ಫೀಮೇಲ್ ಗ್ಯಾಮೇಟ್ ಫರ್ಟಿಲೈಸ್ ಆಗಿದ ತಕ್ಷಣ ಏನಾಗುತ್ತೆ, ಐಡೆಂಟಿಟಿ ಚೇಂಜ್ ಆಗುತ್ತೆ, ಪೇರೆಂಟಲ್ ಕ್ಯಾರೆಕ್ಟರ್ಸ್ ಆರ್ ರೀಕಂಬೈನ್ಡ್. ಸೊ ದೇರ್ ಫೋರ್ ಹಿಯರ್ ದೇರ್ ಇಸ್ ನೋ ಮೇಂಟೆನೆನ್ಸ್ ಆಫ್ ದ ಪೇರೆಂಟಲ್ ಜೀನ್ಸ್ ಆರ್ ಪೇರೆಂಟಲ್ ಕ್ಯಾರೆಕ್ಟರ್ಸ್. ಹಾಗಾಗಿ ಬಿ ಆಪ್ಷನ್ ತಪ್ಪಲ್ವಾ. ಮೂರನೇದೇನಿದೆ, ಪಾರ್ಥೆನೋಜೆನೆಸಿಸ್ ಅಂತ. ವಾಟ್ ಈಸ್ ಪಾರ್ಥೆನೋಜೆನೆಸಿಸ್? ಇಟ್ ಈಸ್ ಅ ಟೈಪ್ ಆಫ್ ಫಾರ್ಮೇಷನ್ ಆಫ್ the seedless fruits
ವಿದೌಟ್ ಫರ್ಟಿಲೈಸೇಷನ್. ಅಂದರೆ ಎನಿ ಟೈಮ್ ಎನಿ ಆಫ್ ದ ಫ್ಲವರಿಂಗ್ ಪ್ಲಾಂಟ್ಸ್ ವಿ ಕ್ಯಾನ್ ಇಂಡ್ಯೂಸ್ ಪಾರ್ಥೆನೋಜೆನೆಸಿಸ್. ಅಂದರೆ ಸಿಂಪಲ್ ಮೆಥಡ್ ಇದ್ದರೆ ಸುಮ್ಮನೆ ಈ ಜಿಬ್ಬಲಿನ್ಸ್ ಮತ್ತು ಆಕ್ಸಿನ್ಸನ್ನು ಸ್ಪ್ರೇ ಮಾಡಿದರೂ ಕೂಡ ಫ್ಲವರಲ್ಲಿ ಪಾರ್ಥೆನೋಜೆನೆಸಿಸ್ ಆಗುತ್ತೆ. ಅಂದರೆ ವಿದೌಟ್ ಫರ್ಟಿಲೈಸೇಷನ್ ದ ಫ್ರೂಟ್ಸ್ ಆರ್ ಫಾರ್ಮ್ಡ್ ಆ್ಯಂಡ್ ದ ಓವ್ಯೂಲ್ಸ್ ರಿಮೇನ್ ಅಬಾರ್ಟಿವ್. ಹಾಗಾಗಿ ಪಾರ್ಥೆನೋಜೆನೆಸಿಸ್ ಹೌದು, ಅದರಲ್ಲಿ ಪೇರೆಂಟಲ್ ಐಡೆಂಟಿಟಿ ಮೇಂಟೈನ್ ಆಗಬೇಕಂತೇನಿಲ್ಲ, ಯಾಕಂದರೆ ಸೀಡ್ಸೇ ಇರೋದಿಲ್ಲ ಇದರಲ್ಲಿ. ಅಪೋಮಿಕ್ಸಿಸ್, ಎನಿ ಪಾರ್ಟ್ ಆಫ್ ದ ಎಂಬ್ರಿಯೋ ಸ್ಯಾಕ್ ವಿಲ್ ಗ್ರೋ ಇಂಟು ದ ನ್ಯೂ ಒನ್ ವಿದೌಟ್ ಆರ್ ಫ್ರೂಟ್ ವಿದೌಟ್ ಫರ್ಟಿಲೈಸೇಷನ್. ಹಾಗಾಗಿ ಇದರಲ್ಲಿ there is no maintenance of the parental genes even in the sexual. But asexual reproduction ಅಲ್ಲಿ ಒಂದೇ ಪೇರೆಂಟ್ ಇರೋದ್ರಿಂದ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಆರ್ 100% ಮೇಂಟೈನ್ ಇನ್ ದೇರ್ ಆಫ್ಸ್ಪ್ರಿಂಗ್ಸ್. ಹಾಗಾಗಿ ನಿಮಗೆ ಗೊತ್ತಾಗಿತ್ತಲ್ವ ಈಗ ಆನ್ಸರ್, ಇಟ್ ಈಸ್ asexual reproduction. A is the right answer. We will now study some of the plant and the reproductions which is asexual, which is not sexual reproduction, asexual reproduction in flowering plants. What is the question given? In which of the following pair of plants vegetatively they propagate vegetatively by leaf pieces? ಅಂದರೆ ಕೆಳಗಡೆ ಕೊಟ್ಟಿರುವಂಥ ಕೆಲವು ಆಪ್ಷನ್ಸಲ್ಲಿ ಯಾವ ಪ್ಲಾಂಟಿನ ಲೀಫ್ ಸಣ್ಣ ಸಣ್ಣ ತುಂಡಿನಿಂದ, ಪೀಸಸ್ಸಿಂದ, ಪಾರ್ಟಿಂದ ಹೊಸ ಗಿಡ ಬೆಳೀತದೆ ಅಂತ, ಹೌ ಇಟ್ ಈಸ್ ವೆಜಿಟೇಟಿವ್ಲಿ ಪ್ರೊಪಗೇಟೆಡ್. ಸೊ ಪ್ಲಾಂಟ್ಸಲ್ಲಿ ಅದೇ ಇಂಪಾರ್ಟೆಂಟ್ ಅಲ್ವಾ. ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಪ್ಲಾಂಟ್ಸನ್ನು ನೀವು ಯಾಕೆ ಟಿಶ್ಯೂ ಕಲ್ಚರಲ್ಲಿ ಹಾಕಿದರೆ ಕಂಪ್ಲೀಟ್ ಪ್ಲಾಂಟ್ ಬರ್ತಂದರೆ ದಟ್ ಹ್ಯಾಸ್ ಅ ಎಬಿಲಿಟಿ ಆಫ್ ಟೋಟಿಪೊಟೆನ್ಸಿ. What is totipotency? Any part of the plant or a cell that has the ability to grow into complete plant body. That is why normally plants are special because they have highest totipotency, which is not there in animal cells. They are highly differentiated. Hagagi vegetative propagation is very common feature in some of the plants. Not all the plants undergo vegetative propagation, but some of the plants undergo vegetative propagation. Then the number is given below, the different pairs are given below. You identify which plant actually reproduce vegetatively, or cuttings or part of the plant like leaf part can grow into a new plant. First ಏನಿದೆ, ಬ್ರಯೋಫಿಲಮ್ ಆ್ಯಂಡ್ ಕೊಲಂಕಾಯ್. ಸೊ ಬ್ರಯೋಫಿಲಮ್ ನಿಮಗೆ ಗೊತ್ತಿದೆ, ಬ್ರಯೋಫಿಲಮ್ಗೆ ಬ್ರಹ್ಮಕಮಲ ಅಂತ ಹೇಳ್ತೀವಲ್ವ, ಇದು ಬ್ರಯೋಫಿಲಮ್. ಅದೇ ಥರ ಇನ್ನೊಂದು ಗಿಡ ಇರುತ್ತೆ, ಅದು ಕೊಲಂಕಾಯ್ ಅಂತಾರೆ, ನಿಮಗೆ ಅಷ್ಟೊಂದು ಫ್ಯಾಮಿಲಿಯರ್ ಇಲ್ಲ ಅದು. ಇವೆರಡರಲ್ಲಿ ವೆಜಿಟೇಟಿವ್ ಪ್ರೊಪಗೇಷನ್ ಲೀಫ್ ಪೀಸಸ್ಸಿಂದ ಆಗುತ್ತಾ ಅಂತ ಮೊದಲಿದ್ದು ಆಪ್ಷನ್. ಎರಡನೇದು ಕ್ರಿಸಾಂಥಮಮ್ ಆ್ಯಂಡ್ ಅಗೇವ್. ಕ್ರಿಸಾಂಥಮಮ್ ಅಂದರೆ ಸೇವಂತಿಗೆ ಹೂವು, ನಿಮ್ಗೆ ಗೊತ್ತಿದೆ, ಸೇವಂತಿಗೆ ಕ್ರಿಸಾಂಥಮಮ್ ಅಂತಾರೆ. ಬಟ್ ಇದರಲ್ಲಿ ಲೀಫ್ ಪೀಸನ್ನು ತೊಗೊಂಡ್ಬಿಟ್ಟು ಹಾಕಿದರೆ ಹೊಸ ಪ್ಲಾಂಟ್ ಬರೋದಿಲ್ಲ. ಹಿಯರ್ ಇಟ್ ಈಸ್ ಮಾಡಿಫಿಕೇಷನ್ ಇಸ್ ಥ್ರೂ ಸಕ್ಕರ್. You have seen it's a subaerial stem modification in chrysanthemum. So it is not for this question. Then agave. Agave is a small plant. Actually it is also undergoing vegetative propagation, but not by leaf buds, right? Then coming to agave and kolankoy, right? Again kolankoy is right, but agave is not the one. Asparagus and bryophyllum. Asparagus racemosus ನಿಮ್ಗೆ ಕೇಳಿದ್ದೀರ. ಆ್ಯಕ್ಚುಲಿ ಇಟ್ ಇಸ್ ಅ ಮಾಡಿಫಿಕೇಶನ್ ಆಫ್ ಫಿಲ್ಲೋಡ್. ಫಿಲ್ಲೋಡ್ ಅನ್ನು ಓದಿದ್ರಲ್ವ ನೀವು. ಫಿಲ್ಲೋಡ್ ಈಸ್ ಅ ಟೈಪ್ ಆಫ್ ಫಿಲ್ಲೋಕ್ಲೇಡ್. Actually it's not phylloid, I'm sorry, it's called cladode. Cladode is asparagus, where single internoded phylloklade is called as cladode. Therefore you get such cladodes in asparagus, therefore it is not vegetatively propagated by leaf, right? And bryophyllum brahmakamala. So ಈ ಎಲ್ಲ ಆಪ್ಷನ್ಸ್ ನೋಡಿದಾಗ ನಿಮಗೆ ಅಪ್ರೋಪ್ರಿಯೇಟ್ ಬರೋದು ಬ್ರಯೋಫಿಲಮ್ ಮತ್ತು ಕೊಲಂಕಾಯ್ ಅಲ್ವಾ. ಬ್ರಯೋಫಿಲಮ್ ನೀವು ಮನೆ ಹತ್ರ ನೀವು ಬೆಳೆಸಿರ್ಬೋದು, ನೈಟಲ್ಲಿ ಇಟ್ ಬ್ಲೂಮ್ಸ್ ಅಲ್ವಾ, ನೈಟಲ್ಲಿ ಫ್ಲವರ್ಸ್ ಬ್ಲೂಮ್ ಆಗುತ್ತೆ. ಕೊಲಂಕಾಯಿ ಕೂಡ ಹಾಗೆ ಇರುತ್ತೆ, ಅದ್ರದ್ದು ಎಡ್ಜಲ್ಲೆಲ್ಲ ಸ್ಮಾಲ್ ಲೀಫ್ ಬಡ್ಸ್ ಇರ್ತದೆ, ಅದು ಉದುರು ಬಿದ್ದಾಗೆಲ್ಲ ಹೊಸ ಗಿಡಗಳು ಹುಟ್ಕೊತದೆ. ಹಾಗಾಗಿ ಇವೆರಡೂ ಪ್ಲ್ಯಾಂಟ್ನಲ್ಲಿ ವೆಜಿಟೇಟಿವ್ ಪ್ರೊಪಗೇಷನ್ ಈಸ್ ಬೈ ಲೀಫ್ ಬಡ್ಸ್ ಆರ್ ಲೀಫ್ ಪೀಸಸ್. ಹಾಗಾಗಿ ದ ಸರಿಯಾದ ಉತ್ತರ ಈ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್. ಆ್ಯಕ್ಚುಲಿ ಇಟ್ ಈಸ್ ಆಫ್ಟರ್ ಫರ್ಟಿಲೈಸೇಷನ್. ದರ್ ಇಸ್ ಅ ಕ್ವೆಶ್ಚನ್ ಗಿವನ್ ಫಾರ್ ಫರ್ಟಿಲೈಸೇಷನ್. ಸೊ ಇನ್ ಕೋಕೋನಟ್ ಪ್ಲಾಂಟ್, ಕೋಕೋನಟ್ ಫ್ರೂಟ್ ನೋಡಿದಿರಲ್ವ ನೀವು. ಕೋಕೋನಟ್ ಫ್ರೂಟ್ನಲ್ಲಿ ಯಾವ್ಯಾವ ಪಾರ್ಟ್ ಏನೇನಾಗಿರುತ್ತೆ, ಯಾವ ಪಾರ್ಟ್ ಆಫ್ ದ ಫ್ರೂಟ್ ಅಂತ ನೀವು ನೋಡ್ಕೋಬೇಕಲ್ವಾ. ಆ ಥರದ ಒಂದು ಪ್ರಶ್ನೆ ಇದೆ. ಮಿಲ್ಕಿ ವಾಟರ್ ಆಫ್ ಗ್ರೀನ್ ಕೊಕೊನಟ್ ಈಸ್. ಗ್ರೀನ್ ಕೊಕೊನಟ್ ಅಂದರೆ ಅದು ಎಳ್ನೀರು ಅಂತಾರೆ ಗೊತ್ತಲ್ವಾ. ಅಂದರೆ ರೆಗ್ಯುಲರ್ ಕೊಕೊನಟ್ ಮನೇಲಿ ಹೊಡಿತೀರಲ್ಲ ಆ ಕೊಕೊನಟ್ ಅಲ್ಲ, ಎಳ್ನೀರದ್ದು ಇರ್ತದಲ್ಲ ಗ್ರೀನ್ ಕಲರ್ ಕೊಕೊನಟ್, ಅದರಲ್ಲಿ ನೀರು ಇರ್ತದಲ್ಲ, ನಾವು ಎಳ್ನೀರು ಅಂತ ಕುಡಿತೀವಲ್ಲ, ಅದು ಯಾವ ಪಾರ್ಟ್ ಆಫ್ ದ ಫ್ರೂಟ್ ಅಂತ, ಫ್ರೂಟಿನ ಯಾವ ಪಾರ್ಟನ್ನು ನಾವು ಎಳ್ನೀರು ಅಂತ ಕುಡಿತೀವಿ ಅಂತ. ದಟ್ಸ್ ಅ ಸಿಂಪಲ್ ಮೀನಿಂಗ್. ದೇ ಹ್ಯಾವ್ ಗಿವೆನ್ ಲಾಟ್ ಆಫ್ 4 options, and here is the diagram also. You can see the diagram of this is the coconut, and here there is something fiber, this is a liquid here, right? So we are going to ask, they asked this thing, that's why there is a question mark. ಇದು ಏನು ಅಂತ, ಹೌದಾ. ಇಲ್ಲಿ ಫಸ್ಟ್ ಆಪ್ಷನ್ ಹೇಳಿದ್ರೆ ಇಟ್ ಈಸ್ ಅ ಲಿಕ್ವಿಡ್ ನ್ಯೂಕ್ಲಿಯಸ್ ಅಂತ.
ಇದು ಲಿಕ್ವಿಡ್ ನ್ಯೂಕ್ಲಿಯಸ್ ಅಲ್ವಾ. ಲಿಕ್ವಿಡ್ ನ್ಯೂಕ್ಲಿಯಸ್ ಆ ಥರ ಇರೋದೇ ಇಲ್ಲ. ಲಿಕ್ವಿಡ್ ಫೀಮೇಲ್ ಗ್ಯಾಮೆಟೋಫೈಟ್ ಕೂಡ ಇರೋದಿಲ್ಲ. ಫೀಮೇಲ್ ಗ್ಯಾಮೆಟೋಫೈಟ್ ಲಿಕ್ವಿಡ್ ಎಲ್ಲಿ ಇರುತ್ತಲ್ವಾ, ಸಾಲಿಡಿಫೈ ಆಗಿರ್ತದೆ. ಲಿಕ್ವಿಡ್ ಎಂಡೋಸ್ಪರ್ಮ್ ಇರ್ಬೋದಲ್ವಾ. ಆಮೇಲೆ ಲಿಕ್ವಿಡ್ ಎಂಬ್ರಿಯೋ. ಇದನ್ನು ಸ್ವಲ್ಪ ಅನಲೈಸ್ ಮಾಡೋಣ. ಏನಿದೆ ಇದು ಫ್ರೂಟ್ನಲ್ಲಿ ನೋಡಿ, ಒಂದೊಂದೇ ಪಾರ್ಟ್ ಸೆಪ್ರೇಟಾಗಿ ಫ್ರೂಟ್ನಲ್ಲಿ ಕೇಳಬಹುದಲ್ವ. ಇದನ್ನು ಫ್ರೂಟ್ ಒಂದು ಎಂಜಿಯೋಸ್ಪರ್ಮ್ ಮಾರ್ಫಾಲಜಿಯಲ್ಲಿ ಫ್ರೂಟ್ಸ್ ಓದಿರ್ತೀರಲ್ವ, ಅದರಲ್ಲಿ ಇದಕ್ಕೆ ಡ್ರೂಪ್ ಫ್ರೂಟ್ ಅಂತ ಹೇಳ್ತೀವಿ. ಡ್ರೂಪ್ನಲ್ಲಿ ಏನಾಗಿದೆ, ಔಟರ್ ಮೋಸ್ಟ್ ಗ್ರೀನ್ ಕಲರ್ ಲೇಯರ್ ಇರ್ತದೆ, ಅದು ಎಪಿಕಾರ್ಪ್ ಇರ್ತದೆ. ದೆನ್ ಸೆಕೆಂಡ್ ಪಾರ್ಟ್ ಈಸ್ ಹೈಲಿ ಫೈಬ್ರಸ್, ದಿಸ್ ಇಸ್ ಮಿಸೋಕಾರ್ಪ್. ಕೊಕೊನಟ್ ಫ್ರೂಟಲ್ಲಿ ನೋಡಿದರೆ ಇದು ಮಿಸೋಕಾರ್ಪ್. ಇದರಿಂದ ಕೊಯರ್ ರೆಡಿ ಮಾಡ್ತಾರೆ. ಕೊಯರಿಂದ ಗೊತ್ತಲ್ವ, ಹಗ್ಗ ತಯಾರು ಮಾಡ್ತಾರೆ. ಅದು ಥಿಕ್ ಸ್ಕ್ಲಿರಿಂಗ್ ಕೈಮ್ ಆಫ್ ಫೈಬರ್ಸ್ ಇರೋದ್ರಿಂದ ಇಲ್ಲಿ ಕೊಯರ್ನ ತಯಾರು ಮಾಡ್ತಾರೆ ಇದರಲ್ಲಿ. ಆಮೇಲೆ ಸೆಂಟ್ರಲ್ ನೆಕ್ಸ್ಟ್ ಪಾರ್ಟ್ ಈಸ್ ದಿಸ್ ಈಸ್ ಅ ಫ್ರೂಟ್ಸ್ ಎಂಡೋಕಾರ್ಪ್. ಇವೆಲ್ಲ ಫ್ರೂಟ್ ವಾಲ್ಸನ್ನೇ. ಎಂಡೋಕಾರ್ಪ್ ಹಾಳಾಗಿರ್ತದೆ, ಅದನ್ನೇ ಹೊಡೆಯೋದು ನಾವಲ್ವಾ, ಹೊಡೆದ್ಬಿಟ್ಟು ತೆಗಿತೀವಲ್ಲ, ಅದು ಎಂಡೋಕಾರ್ಪ್, ವೆರಿ ಸ್ಟೋನಿ ಇನ್ ನೇಚರ್. ಸೊ ಕೊಕೊನಟ್ ಫ್ರೂಟಲ್ಲಿ ಅಮೇಝಿಂಗ್ ಥಿಂಗ್, ಇಟ್ ಈಸ್ ಅ ಡ್ರೂಪ್, ಬಟ್ ನೋ ಪಾರ್ಟ್ ಆಫ್ ದ ಫ್ರೂಟ್ ಆರ್ ಎಡಿಬಲ್. ಯಾವುದೇ ಪಾರ್ಟ್, ಎಪಿಕಾರ್ಪ್ ಎಡಿಬಲ್ ಇಲ್ಲ, ಯಾಕಂದರೆ ಅದು ಲೆದರಿ ಇರುತ್ತೆ. ಮಿಸೋಕಾರ್ಪ್ ಈಸ್ ನಾಟ್ ಎಡಿಬಲ್ ಬಿಕಾಸ್ ಇಟ್ ಈಸ್ ಫೈಬ್ರಸ್. ಎಂಡೋಕಾರ್ಪ್ ಈಸ್ ನಾಟ್ ಎಡಿಬಲ್ ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಹಾರ್ಡ್ ಸ್ಟೋನಿ ಸ್ಟ್ರಕ್ಚರ್. ಹಾಗಾಗಿ ಎಂಡೋಕಾರ್ಪ್, ಎಪಿಕಾರ್ಪ್, ಮಿಸೋಕಾರ್ಪ್ ಮೂರೂ ತಿನ್ನೋಕ್ಕಾಗಲ್ಲ. ಆದರೆ ವಿ ಕ್ಯಾನ್ ಡ್ರಿಂಕ್ ದ ಇನ್ನರ್ ಪಾರ್ಟ್. ವಾಟ್ ಈಸ್ ದಟ್ ಇನ್ನರ್ ಪಾರ್ಟ್? ಇಟ್ ಈಸ್ ನಥಿಂಗ್ ಬಟ್ ಎಂಡೋಸ್ಪರ್ಮ್. ಎಂಡೋಸ್ಪರ್ಮ್ ಯಾವಾಗ ಆಗುತ್ತೆ ಅಂದರೆ ನೀವು ಫರ್ಟಿಲೈಸೇಷನ್ ಹೇಳಿದಾಗ ನಿಮಗೆ ಗೊತ್ತಿದೆ, ಒನ್ ಆಫ್ ದ ಮೇಲ್ ಗ್ಯಾಮಿಟ್ ಫರ್ಟಿಲೈಸಸ್ ದ ಎಗ್ ಟು ಫಾರ್ಮ್ ಝೈಗೋಟ್, ಸಿಂಗ್ಯಾಮಿ ಅಂತಾರೆ. ಇನ್ನೊಂದು ಏನು ಮೇಲ್ ಗ್ಯಾಮೆಟ್ ಇದೆಯಲ್ಲ, ಅದು ದಟ್ ಕಂಬೈನ್ಸ್ ವಿತ್ ದ ಪೋಲಾರ್ ನ್ಯೂಕ್ಲಿಯೈ. ದ ಪೋಲಾರ್ ನ್ಯೂಕ್ಲಿಯೈ ಟುಗೆದರ್ ದೇ ಫಾರ್ಮ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಫಸ್ಟ್ ಟ್ರಿಪ್ಲಾಯ್ಡ್ ಆಗಿರುತ್ತೆ, ಅದರಿಂದನೇ ಲಿಕ್ವಿಡ್ ಎಂಡೋಸ್ಪರ್ಮ್ ಆಗಿದೆ. ಅದಕ್ಕೆ PEN ಅಂತ ಹೇಳ್ತೀವಿ. ದಿಸ್ ಈಸ್ ಆ್ಯಕ್ಚುಲಿ ನಾಟ್ ಜಸ್ಟ್ ಲಿಕ್ವಿಡ್ ಎಂಡೋಸ್ಪರ್ಮ್, ಇಟ್ ಈಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಇದು ಡ್ರಿಂಕಿಂಗ್ ಪಾರ್ಟ್. ದಿಸ್ ಈಸ್ ದ ವಾಟ್ ವಿ ಕಾಲ್ ಇಟ್ ಆಸ್ ಕೋಕೋನಟ್ ವಾಟರ್. ಹಾಗಾಗಿ ದ ಒನ್ ವಿಚ್ ವಿ ಡ್ರಿಂಕ್ ಈಸ್ ನಥಿಂಗ್ ಬಟ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆರ್ ದ ಲಿಕ್ವಿಡ್ ಎಂಡೋಸ್ಪರ್ಮ್. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಇದು ಸಾಲಿಡಿಫೈ ಆಗಿಬಿಟ್ಟು ಸಾಲಿಡ್ ಎಂಡೋಸ್ಪರ್ಮ್ ಆಗುತ್ತೆ, ಅಂದರೆ ಸೆಲ್ಯುಲರೈಸೇಷನ್ ಆಗಿಬಿಟ್ಟು ಸಾಲಿಡ್ ಎಂಡೋಸ್ಪರ್ಮ್ ಆಗುತ್ತೆ. ಅದನ್ನು ನಾವು ಕೊಬ್ಬರಿ ಅಂತ ಹೇಳ್ತೀವಿ. ಅದು ತಿನ್ನೋದು ಎಂಡೋಸ್ಪರ್ಮ್, ಅದು ಲಿಕ್ವಿಡ್ ಇರೋದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅದು. ಹಾಗಾಗಿ ಇದನ್ನು ವಾಟ್ ವಿ ಹ್ಯಾವ್ ಆಸ್ ಕೋಕೋನಟ್ ವಾಟರ್, ಇಟ್ ಈಸ್ ನಥಿಂಗ್ ಬಟ್ ಲಿಕ್ವಿಡ್ ಎಂಡೋಸ್ಪರ್ಮ್. ಆ್ಯಂಡ್ ಒನ್ ಥಿಂಗ್ ಡಿಯರ್ ಸ್ಟೂಡೆಂಟ್ಸ್, ರಿಮೆಂಬರ್ ದ ಹೈಯೆಸ್ಟ್ ನ್ಯೂಟ್ರಿಷಿಯಸ್ ಥಿಂಗ್ whatever liquids we have is only in coconut water. ಯಾಕಂದರೆ ಟ್ರಿಪಲ್ ನ್ಯೂಕ್ಲಿಯಸ್, ಟ್ರಿಪ್ಲಾಯ್ಡ್ ನ್ಯೂಕ್ಲಿಯಸ್ ಇರುತ್ತೆ, 3N ಇರುತ್ತೆ. ಹಾಗಾಗಿ ದ ಥಿಂಗ್ಸ್ ಆಲ್ವೇಸ್ ಆಕ್ಸಿನ್, ದ ಆ್ಯಕ್ಚುಲಿ ಗ್ರೋತ್ ಹಾರ್ಮೋನ್ಸ್ ಎಲ್ಲ ಇರ್ತದೆ. ಹಾಗಾಗಿ ಇಟ್ ವಿಲ್ ಬಿ ಹ್ಯಾವಿಂಗ್ ಹೈಯೆಸ್ಟ್ ನ್ಯೂಟ್ರಿಷನ್ ಇನ್ ಇಟ್. ಅದಕ್ಕೆ ಬೇರೆ ಯಾವುದೇ ಲಿಕ್ವಿಡ್ಗಿಂತನೂ ದ ಹೈಯೆಸ್ಟ್ ನ್ಯೂಟ್ರಿಷಿಯಸ್ ಲಿಕ್ವಿಡ್ ವಾಟ್ ವಿ ಹ್ಯಾವ್ ದ ಡ್ರಿಂಕ್ ಇಸ್ ಕೋಕೋನಟ್ ವಾಟರ್. ಆ್ಯಂಡ್ ಇಟ್ ಈಸ್ ಹೈಲಿ ಸೆಕ್ಯೂರ್ಡ್. ಇಷ್ಟು ದಪ್ಪ ಕವರ್ ಇಟ್ಕೊಂಬಿಟ್ಟು ಒಳಗಡೆ ಇರೋದ್ರಿಂದ ತುಂಬ ಪ್ರೊಟೆಕ್ಟೆಡ್ ಇರ್ತದೆ, ಇನ್ಫೆಕ್ಷನ್ ಆಗಿರೋದಿಲ್ಲ. ಹಾಗಾಗಿ ಬೇರೆ ಏನೇ ಬಾಟ್ಲಲ್ಲಿ ತೊಗೊಂಡ್ರೂ ಕೂಡ ಅದರಲ್ಲಿ ಇನ್ಫೆಕ್ಷನ್ ಆಗಿರೋ ಚಾನ್ಸ್ ಇದೆ. ಈ ವಾಟರ್ ಮಾತ್ರ ಇಸ್ ಹೈಲಿ ನ್ಯೂಟ್ರಿಷಿಯಸ್, ಹೈಲಿ ಸ್ಟೆರೈಲ್ ಆ್ಯಂಡ್ ವೆರಿ ಗುಡ್ ಡ್ರಿಂಕ್ ಈಸ್ ದ ಕೋಕೋನಟ್ ವಾಟರ್. ಹಾಗಾಗಿ ಇದನ್ನು ನೋಡಿದಾಗೆಲ್ಲ ನಿಮಗೆ ನೆನಪಾಗಬೇಕು. ಸೊ ವೆನ್ ಎವರ್ ಯು ಸಿ ಕೋಕೋನಟ್ ವಾಟರ್, ಥಿಂಕ್ ದಟ್ ಯು ಆರ್ ಡ್ರಿಂಕಿಂಗ್ ಎಂಡೋಸ್ಪರ್ಮ್ ಆರ್ ಇಟ್ ಇಸ್ ದ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಹಾಗಾಗಿ ಇವೆಲ್ಲದರಲ್ಲೂ ರೈಟ್ ಆಪ್ಷನ್ ಇಸ್ ಸಿ ಆಪ್ಷನ್, ವಿಚ್ ಇಸ್ ಲಿಕ್ವಿಡ್ ಎಂಡೋಸ್ಪರ್ಮ್. ಡಿಯರ್ ಸ್ಟೂಡೆಂಟ್ಸ್, ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟೈಪ್ ಆಫ್ ಕ್ವೆಶ್ಚನ್ಸ್, ದಟ್ ಈಸ್ ಅಬೌಟ್ ಅಸರ್ಷನ್ ಆ್ಯಂಡ್ ರೀಸನ್ಸ್. ಯಾಕೆಂದರೆ ಈ ಥರದ ಕ್ವೆಶನ್ಸು ಅಸರ್ಷನ್ ರೀಸನ್ಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಇಷ್ಟು ದಿನ ನೀವು ರೆಗ್ಯುಲರ್ PUC ಓದೋರಾಗಿದ್ದರೆ, ಅಂದರೆ ಈ ರೆಗ್ಯುಲರ್ ಸಿಲೆಬಸಲ್ಲಿ CETಗೆಲ್ಲ ಕೋಚಿಂಗ್ ತೊಗೊಂಡಿದ್ದಾಗ ಅಸರ್ಷನ್ ಮತ್ತು ರೀಸನಿಂಗ್ ಕ್ವೆಶನ್ಸ್ ಬಂದಿರೋದಿಲ್ಲ. ಹಾಗಾಗಿ ಈ ಅಸರ್ಷನ್ ರೀಸನಿಂಗ್ ಒಂದು ಸರ್ತಿ ನಿಮಗೆ ಪ್ರಾಕ್ಟೀಸ್ ಆಗಿಬಿಟ್ರೆ ಆಮೇಲೆ ಒಂದು ಎಂಡ್ ಆಫ್ ಎವ್ರಿ ನೀಟ್ ಪೇಪರ್ ನೋಡಿ, ಆಲ್ ಇಂಡಿಯಾ AIPMT ಕ್ವೆಶನ್ಸ್ ಎಂಡಿಗೆ ಒಂದು 10 ಕ್ವೆಶನ್ಸ್ ಅಸರ್ಷನ್ ರೀಸನಿಂಗ್ ಕ್ವೆಶನ್ಸ್ ಇರ್ತದೆ. ಹಾಗಾಗಿ ಪ್ರತಿ ಕ್ವೆಶನ್ ಪೇಪರ್ ಮಾಡೋವಾಗಲೂ ಕೂಡ ಸಾಲ್ವ್ ಮಾಡೋದು. ಅಲ್ಲದೆ ನಾನು ಹೇಳ್ತಾ ಇರೋ ಕ್ವೆಶನ್ಸ್ ಬಿಟ್ಟು ನೀವು ಬೇರೆ ಕ್ವೆಶನ್ಸ್ ಪೇಪರ್ಸನ್ನು ಸಾಲ್ವ್ ಮಾಡಿ. ಈಗ ಲಾಸ್ಟ್ ಇಯರ್ದು ಅದ್ರ ಹಿಂದಿಂದು ನೀಟ್ ಪೇಪರ್ಸ್ ಯಾವ್ಯಾವಿದೆ ಸಾಲ್ವ್ ಮಾಡಿ. ಎಂಡಿಗೆ ಅಸರ್ಷನ್ ರೀಸನಿಂಗ್ ಕ್ವೆಶನ್ ಬರ್ತಲ್ಲ, ಅದನ್ನು ನೀವು ಪ್ರಾಕ್ಟೀಸ್ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಅದನ್ನು ಮಾಡೋಕ್ಕೆ ಬರುತ್ತೆ. ಯಾಕಂದರೆ ಇದರ ಒಂಥರ ಕ್ವೆಶನ್ ಒಳಗಡೆ ಇನ್ನೊಂದು ಕ್ವೆಶನ್ ಇದೆ ಹಾಗೆ, ರೈಟ್? ಒಂದು ಅಸರ್ಷನ್ ಕೊಡ್ತಾರೆ, ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಅದಕ್ಕೆ ರೀಸನ್ ಕೊಟ್ಟಿರ್ತಾರೆ. ಈ ಅಸರ್ಷನ್ ವೆದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್, ರೀಸನ್ ಇಸ್ ಟ್ರೂ ಆರ್ ಫಾಲ್ಸ್ ಫಸ್ಟ್ ಕಂಡು ಹಿಡ್ಕೋಬೇಕು. ಆಮೇಲೆ ಅಸರ್ಷನನ್ನು ಆ ರೀಸನನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದೆಯಾ ಅಂತ, ವೆದರ್ ದ ರೀಸನ್ ಎಕ್ಸ್ಪ್ಲೈನ್ಸ್ ದಟ್ ಪರ್ಟಿಕ್ಯುಲರ್ ಅಸರ್ಷನ್ ಅಂತ, ಈಸ್ ದಟ್ ದ ರೀಸನ್ ಫಾರ್ ದಟ್ ಅಸರ್ಷನ್ ಅಂತ, ವೆದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್ ಅಂತ. ನೆಕ್ಸ್ಟ್ ವೆದರ್ ಅಸರ್ಷನ್ ಇಸ್ ರೈಟ್ ಆರ್ ರಾಂಗ್. ಹಾಗೆ 5 ಥರ ಆಪ್ಷನ್ಸ್ ಇದೆ. ಇದನ್ನೊಂದು ಸರ್ತಿ ಓದ್ಕೊಂಬಿಡಿ, ಆಮೇಲೆ ನಿಮಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಮೊದಲನೇದೇನು, ನೀವು ಯಾವಾಗ ಆನ್ಸರ್ ಬರಬೇಕು ಅಂದರೆ, ಇಫ್ ಬೋತ್ ಅಸರ್ಷನ್ ಆ್ಯಂಡ್ ದ ರೀಸನ್ ಆರ್ ಟ್ರೂ, ಅಸರ್ಷನ್ ಮತ್ತು ರೀಸನ್ ಎರಡೂ ಟ್ರೂ ಆಗಿದೆ,
ಆ್ಯಂಡ್ ದ ರೀಸನ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಆ ಕೊಟ್ಟಿರೋ ರೀಸನ್ ಅಸರ್ಷನನ್ನು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಫಸ್ಟ್ ಒನ್. ಸೆಕೆಂಡ್ ಏನು ಹೇಳ್ತದೆ, ಇಫ್ ಬೋತ್ ದ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ, ಅಸರ್ಷನ್ ಮತ್ತು ರೀಸನ್ ಎರಡೂ ಕರೆಕ್ಟ್ ಆಗಿದೆ, ಬಟ್ ದ ರೀಸನ್ ಈಸ್ ನಾಟ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಕೊಟ್ಟಿರೋ ರೀಸನ್ ಈ ಅಸರ್ಷನನ್ನು ಎಕ್ಸ್ಪ್ಲೇನ್ ಸರಿಯಾಗಿ ಮಾಡೋದಿಲ್ಲ, ಆಗಿದ್ದಾಗ ನೀನು ಬಿ ಅಂತ ಬರಿಬೇಕು. ನೆಕ್ಸ್ಟ್ ಈಸ್ ಸಿ. ಯಾವಾಗ ಬರಿತೀರಾ? ಇಫ್ ದ ಅಸರ್ಷನ್ ಈಸ್ ಟ್ರೂ ಬಟ್ ದ ರೀಸನ್ ಈಸ್ ಫಾಲ್ಸ್. ಅಂದರೆ ಆ ಸ್ಟೇಟ್ಮೆಂಟ್ ಸರಿಯಾಗಿದೆ, ಆದರೆ ರೀಸನ್ನೇ ತಪ್ಪಾಗಿದೆ. ರೀಸನ್ ಅದಕ್ಕಿರೋದಲ್ಲ, ಇರೋದೇ ರೀಸನ್ ತಪ್ಪಿದೆ, ಆವಾಗ ನೀವು ಸಿ ಬರಿಬೇಕು. ನೆಕ್ಸ್ಟ್ ಏನು ಹೇಳುತ್ತೆ, ನೀವು ಯಾವಾಗ ಡಿ ಬರಿಬೇಕು ಅಂದರೆ ಇಫ್ ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಫಾಲ್ಸ್. ಅಸರ್ಷನ್ನು ತಪ್ಪಾಗಿದೆ, ರೀಸನ್ ಕೂಡ ತಪ್ಪಾಗಿದ್ದರೆ ಅದು ಆವಾಗ ನೀವು ಡಿ ಅಂತ ಬರಿಬೇಕು. ಲಾಸ್ಟ್ ಏನು ಹೇಳ್ತಾರೆ, ಇಫ್ ಅಸರ್ಷನ್ ಈಸ್ ಫಾಲ್ಸ್ ಬಟ್ ರೀಸನ್ ಈಸ್ ಟ್ರೂ. ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಅಸರ್ಷನ್ ತಪ್ಪಾಗಿದೆ, ಅದರ ರೀಸನ್ ಸರಿಯಾಗಿದ್ದರೆ ನೀವು ಇ ಅಂತ ಬರಿಬೇಕು. ಹಾಗೆ 5 ಥರ ಆಪ್ಷನ್ ಇದೆ. ಏನೇನು ಹೇಳ್ತದೆ, ಫಸ್ಟ್ ಒಂದರಲ್ಲಿ ನೋಡಿದ್ರಿ ಎ ಬಿ ಸಿ ಡಿ ಇ. ನೀವು ಸ್ಟೇಟ್ಮೆಂಟ್ ಅಸರ್ಷನ್ ಮತ್ತು ರೀಸನ್ ಎರಡೂ ನೋಡ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ನೀವು ಸಬ್ಜೆಕ್ಟ್ ಗೊತ್ತಿದ್ದಾಗ ಮಾತ್ರ ನೀವು ಇದನ್ನು ಈಸಿಯಾಗಿ ಬರೆಯೋಕ್ಕೆ ಸಾಧ್ಯ. ಹಾಗಾಗಿ ಕೆಲವು ಪ್ರಶ್ನೆಗಳನ್ನು ಅಸರ್ಷನ್ ರೀಸನಿಂಗ್ ಕ್ವಶನ್ಸನ್ನು ಹೇಳ್ತೀನಿ ಈಗ ನೆಕ್ಸ್ಟು, ಅದನ್ನು ಸ್ವಲ್ಪ ಗಮನವಿಟ್ಟು ನೋಡ್ಕೊಳ್ಳಿ. ವಿದ್ಯಾರ್ಥಿಗಳೇ, ಒಂದು ವಿಚಿತ್ರ ಸಂಗತಿ ನಿಮ್ಗೆ ಗೊತ್ತಾ? ಏನು ಗೊತ್ತಾ? ಈ ಪೋಲನ್ ಟ್ಯಾಬ್ಲೆಟ್ಸ್ ಅಂತ ಸಿಗುತ್ತೆ ಅಂಗಡಿನಲ್ಲಿ, ನೀವು ನೋಡಿದ್ದೀರಾ? ಪೋಲನ್ ಟ್ಯಾಬ್ಲೆಟ್ಸ್ ಅಂತ ಮಾರ್ತಾರೆ. ಆ್ಯಕ್ಚುಲಿ ಮೆಡಿಕಲ್ ಶಾಪ್ಸಲ್ಲಿ, ಆಯುರ್ವೇದಿಕ್ ಶಾಪ್ಸಲ್ಲಿನೂ ಸಿಗುತ್ತೆ, ಬಟ್ ದೇ ಆರ್ ಲಿಟಲ್ ಕಾಸ್ಟ್ಲಿಯರ್. ಏನು ಪೋಲನ್ ಟ್ಯಾಬ್ಲೆಟ್ಸ್ ಅಂದರೆ ದೇರ್ ಆರ್ ಸರ್ಟನ್ ಟೈಪ್ ಆಫ್ ಟ್ಯಾಬ್ಲೆಟ್ಸ್ ಮೇಡ್ ಅಪ್ ಆಫ್ ಸರ್ಟನ್ ಪೋಲನ್ ಗ್ರೇನ್ಸ್. ಆ್ಯಕ್ಚುಲಿ ಪೋಲನ್ ಗ್ರೇನ್ಸನ್ನ ಎಷ್ಟು ನ್ಯೂಟ್ರಿಷಿಯಸ್ ಇರುತ್ತೆ ಅಂದರೆ ಈಗ ಜನರು ಅದನ್ನು ಕನ್ಸ್ಯೂಮ್ ಮಾಡ್ತಾರೆ, ಅದನ್ನು ವಿಟಮಿನ್ ಸಪ್ಲಿಮೆಂಟ್ಗೆ, ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಗೆ ಅದನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಅದನ್ನು ನೀವು ಈಗ ಒಂದು ಸರ್ತಿ ನೀವು ಯಾವಾಗಾದರೂ ಒಂದು ಹೋಗಿ ಮಾರ್ಕೆಟಲ್ಲಿ ನೋಡಿ ಬನ್ನಿ ಅದನ್ನು, ಪೋಲನ್ ಟ್ಯಾಬ್ಲೆಟ್ಸ್ ಅಂತ. ಪೋಲನ್ ಗ್ರೇನ್ಸನ್ನು ಡೈರೆಕ್ಟ್ ತೊಗೊಳ್ಳೋದು ಬಾಯಿಗೆ ಹಾಕ್ಕೊಂಡು. ಆದರೆ ಆ ಪೋಲನ್ ಟ್ಯಾಬ್ಲೆಟ್ಸ್ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ನಿಮಗೆ? ಹಾಗಾಗಿ ಆ ಥರ ಕ್ವೆಶನ್ಸ್ ಒಂದು ಬರ್ತದೆ ನಿಮಗೆ. ಪೋಲನ್ ಟ್ಯಾಬ್ಲೆಟ್ಸ್ ಈಗ ಇಟ್ಸ್ ಆ್ಯಕ್ಚುಲಿ ರೀಸೆಂಟ್ ಥಿಂಗ್ಸ್. ನವಡೇಸ್ ರೀಸೆಂಟ್ಲಿ ಪೀಪಲ್ ಆರ್ ಗೋಯಿಂಗ್ ಫಾರ್ ನೇಚರ್ ಬ್ಯಾಕ್. ಮುಂಚೆ ಕಾಲಕ್ಕೆಲ್ಲ ಮೆಡಿಸಿನ್ ಅಂದರೆ ಸಮ್ ಕೆಮಿಕಲ್ಸ್ ತೊಗೊಂಡ್ರೆ ಮೆಡಿಸಿನ್, ಈಗ ಹಾಗಲ್ಲ. ನೇಚರಲ್ಲಿ ಏನಿದೆ ಅದನ್ನು ಕನ್ಸ್ಯೂಮ್ ಮಾಡಿದರೆ ಯು ವಿಲ್ ಬಿ ಹ್ಯಾವಿಂಗ್ ಮೋರ್ ಆರ್ಗ್ಯಾನಿಕ್ ಕಂಟೆಂಟ್ಸ್ ಅಂತ. ಅಂದರೆ ಗೋ ಬ್ಯಾಕ್ ಟು ನೇಚರ್ ಆ್ಯಂಡ್ ದೆನ್ ಫೈಂಡ್ ಔಟ್ ಹೌ ಮಚ್ ಇಟ್ ವಿಲ್ ಹೆಲ್ಪ್ ಯು ಅಂತ. ಹಾಗಾಗಿ ಈ ಪೋಲನ್ ಟ್ಯಾಬ್ಲೆಟ್ಸ್ ಬಗ್ಗೆ ಒಂದು ಕ್ವೆಶ್ಚನ್ ಇದೆ. ಅಸರ್ಷನ್ ಹೇಳುತ್ತೆ ಪೋಲನ್ ಟ್ಯಾಬ್ಲೆಟ್ಸ್ ಆರ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಅಂತ ಅಸರ್ಷನ್ ಹೇಳುತ್ತೆ. ನಾನು ಇಷ್ಟೊತ್ತನ ಅದನ್ನೇ ಹೇಳಿದ್ನಲ್ವ, ಅಸರ್ಷನ್ ಇದನ್ನು ಹೇಳುತ್ತೆ ಪೋಲನ್ ಟ್ಯಾಬ್ಲೆಟ್ಸ್ ಮಾರ್ಕೆಟಲ್ಲಿ ಇದೆ ಅಂತ. ರೀಸನ್ ಏನು ಹೇಳುತ್ತೆ, ಪೋಲನ್ ಟ್ಯಾಬ್ಲೆಟ್ಸ್ ಆರ್ ಯೂಸ್ಡ್ ಫಾರ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ನೋಡಿ ರೀಸನ್ನ ಎಷ್ಟು ಕನ್ಫ್ಯೂಸಿಂಗ್ ಇದೆ ಅಂದರೆ, ಆ್ಯಕ್ಚುಲಿ ಇನ್ ವಿಟ್ರೋ ಫರ್ಟಿಲೈಸೇಷನಲ್ಲಿ ಪೋಲನ್ ಗ್ರೇನ್ಸನ್ನು ನಾವು ತೊಗೊಂಡು ಬಂದು ವಿ ಹ್ಯಾವ್ ಟು ಡಸ್ಟ್ ಇಟ್. ನ್ಯಾಚುರಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಪೋಲನ್ ಗ್ರೇನ್ಸನ್ನು ನೀವು ಸ್ಟಿಗ್ಮಾ ಮೇಲೆ ಹಾಕಿಬಿಟ್ಟು ಇನ್ ವಿಟ್ರೋ ಫರ್ಟಿಲೈಸೇಷನ್ ಮಾಡಬೇಕು. ಆದರೆ ಈ ಕೆಲಸ ಮಾಡೋದಕ್ಕೆ ಪೋಲನ್ ಟ್ಯಾಬ್ಲೆಟನ್ನು ಯೂಸ್ ಮಾಡೋದಿಲ್ಲ. ಯಾಕೆಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ಗೆ ಯೂಸ್ ಮಾಡಬೇಕು, ಆದರೆ ಇದಕ್ಕೆ ಈ ಅಸರ್ಷನ್ಗೆ ಇದು ರೀಸನ್ ಸರಿಯಾಗಿಲ್ಲ. ಇದು ಸರಿ, ಇದು ಸರಿ, ಆದರೆ ಈ ಅಸರ್ಷನ್ಗೆ ರೀಸನಿಂಗ್ ಈಸ್ ರಾಂಗ್, ರೈಟ್? ಮೋರ್ ಓವರ್ ಇದಕ್ಕೆ ಸಂಬಂಧನೇ ಇಲ್ಲ. ಹಾಗಾಗಿ ಈ ಪರ್ಟಿಕ್ಯುಲರ್ ಅಸರ್ಷನ್ ಇಸ್ ರೈಟ್, ರೀಸನಿಂಗ್ ಆಲ್ಸೋ ರೈಟ್. ಆದರೆ ಈ ಅಸರ್ಷನ್ಗೆ ಈ ರೀಸನ್ ಸರಿಯಾಗಿಲ್ಲ. ಹಾಗಾಗಿ ಇದರಲ್ಲಿ ನಿಮಗೆ ಆನ್ಸರ್ ಏನು ಬರೀಬೇಕು? ಬಿ ಬರಿಬೇಕು.